One donor can save up to 8 lives. Organ donor is a person who pledges to give organs and tissues after death, or a living individual who donates a kidney, a part of their liver to someone in need. Yes, my dear friends, organ donation awareness rally on Amphitheatre, Orion Mall, Bengaluru. Be a champion, be a organ donor by Rotary District 3191. And they become more and more courageous to become a donor eventually. So the reason we are doing this organ awareness program today is firstly to sensitize. I would request all of you, when you go home, please talk to your family members, talk to your colleagues, talk to your friends, talk to your loved ones, friends who are suffering from the illness. Talk about transplant, talk about organ donation, talk about what you're going to do after death. Because we don't want you to go to heaven. Heaven knows we have a lot of organ shortages here in India. So please try to sensitize around this. Register yourself as an organ donor. Such a wonderful thing that you can do being an organ donor. Hold the card tightly with you. And all I can say is it's one of the most beautiful things. ರೋಟರಿ ವತಿ 3191 ಇಂದ ಈ ತಿಂಗಳು ಪೂರ್ತಿ ಆರ್ಗನ್ ಡೊನೇಷನ್ ವೀಕ್ ಅಂತ ಥೀಮ್ ಇಟ್ಕೊಂಡು ಸಾರ್ವಜನಿಕರಲ್ಲಿ ಅವೇರ್ನೆಸ್ ಮೂಡಿಸ್ತಾ ಇದೀವಿ. ಎಷ್ಟೊಂದ್ ಜನಕ್ಕೆ ಆರ್ಗನ್ ಡೊನೇಷನ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ತಿಳುವಳಿಕೆ ಮೂಡಿಸಲು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ. ಈ ತಿಂಗಳು ಪೂರ್ತಿ ಆರ್ಗನ್ ಡೊನೇಷನ್ ಅವೇರ್ನೆಸ್ ಮಂತ್ ಅಂತ ಮಾಡ್ತಾ ಇದೀವಿ. ಆಗಸ್ಟ್ 13 ಪ್ರಪಂಚದಲ್ಲಿ ಎಲ್ಲಾ ಕಡೆನೂ ಆರ್ಗನ್ ಡೊನೇಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ನಾವು ಅದೇ ಥೀಮ್ ಇಟ್ಕೊಂಡು ಸಾರ್ವಜನಿಕರಲ್ಲಿ, ಮಕ್ಕಳಲ್ಲಿ, ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಅಲ್ಲಿ ಆರ್ಗನ್ ಡೊನೇಷನ್ ಅಂದ್ರೆ ನಾವ್ ಇದ್ದಾಗ ಏನ್ ಡೊನೇಟ್ ಮಾಡ್ಬೋದು, ನಾವು ಹೋದ್ಮೇಲೆ ಏನ್ ಡೊನೇಟ್ ಮಾಡ್ಬೋದು ಅಂತ ಅವೇರ್ನೆಸ್ ಮೂಡಿಸೋದೇ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ. ಆಕ್ಚುಲಿ ಪ್ರತಿ ವರ್ಷನೂ ರೋಟರಿ ಮತ್ತೆ ಆರ್ಗನ್ ಡೊನೇಷನ್, ನಮ್ಗೆ ಆರ್ಗನ್ ಡೊನೇಷನ್ ಥೀಮ್ ಇಟ್ಕೊಂಡೆ ಕ್ಲಬ್ಸ್ ಇದೆ. ಅವ್ರು ಬೇರೆ ಏನ್ ಕೆಲ್ಸಾನು ಮಾಡಲ್ಲ, ಬರೀ ಆರ್ಗನ್ ಡೊನೇಷನ್ ರಿಲೇಟೆಡ್ ಕೆಲಸಗಳನ್ನ ಮಾತ್ರ ಮಾಡ್ತಾರೆ. ಸಂಸ್ಥೆ ಅಂದ್ರೆ ನಾವು ಆರ್ಗನ್ ಡೊನೇಷನ್ ಮಾಡ್ಲಿಕ್ಕೆ ತುಂಬಾ ಆಪರೇಷನ್ಸ್ ಎಲ್ಲ ಬಹಳ ಕಾಸ್ಟ್ಲಿ ಆಗುತ್ತೆ. ಸೊ ನಾವು ರೋಟರಿ ಇಂಟರ್ನ್ಯಾಷನಲ್ ಇಂದ ಗ್ಲೋಬಲ್ ಗ್ರಾಂಟ್ ಮಾಡಿ ಅದನ್ನ 50%, 50% ಕಟ್ ಮಾಡಿ ನೀಡಿ ಪೇಷಂಟ್ಸ್ ಗೆಲ್ಲ ಕೊಡೋ ತರ ಎಲ್ಲ ವ್ಯವಸ್ಥೆ ಮಾಡಿದೀವಿ ಸರ್. ಇವಾಗ 15 ಲಕ್ಷ ಆದ್ರೆ ನಮ್ಮ ಗ್ಲೋಬಲ್ ಗ್ರಾಂಟ್, ರೋಟರಿ ಇಂಟರ್ನ್ಯಾಷನಲ್ ಗ್ಲೋಬಲ್ ಗ್ರಾಂಟ್ ಇಂದ 7.5 ಲಕ್ಷ ರೂಪಾಯಿ ತನಕ ಕೊಟ್ಟು ಅದು ಕಾಸ್ಟ್ ನ ಕಟ್ ಮಾಡಿ ಯಾರಾದ್ರೂ ಬಡವರು ನೀಡಿ ಪೇಷಂಟ್ಸ್ ಇದ್ರೆ ರೋಟರಿ ಹೆಲ್ಪ್ ಮಾಡುತ್ತೆ ಸರ್. ಇವಾಗ ಸದ್ಯಕ್ಕೆ ನಾವು ಇಲ್ಲಿ ಬ್ಯಾಂಗ್ಳೂರಲ್ಲಿ ಸ್ಪರ್ಶ್ ಜೊತೆ ಟ್ರೈ ಮಾಡ್ತಾ ಇದೀವಿ. ಅಲ್ಲಿ ನಮ್ ಗ್ಲೋಬಲ್ ಗ್ರಾಂಟ್ ಅಪ್ರೂವ್ ಆದ್ರೆ ಅವ್ರ ಜೊತೆ ನಾವು ಮಾಡ್ಬೇಕು ಅನ್ಕೊಂಡಿದೀವಿ. ಸರ್ಕಾರಿ ಹಾಸ್ಪಿಟಲ್ ಜೊತೆ ಅಂದ್ರೆ ಅವೇರ್ನೆಸ್, ಸಾರ್ವಜನಿಕರಿಗೆ ಅವೇರ್ನೆಸ್ ಮೂಡಿಸೋದ್ರಲ್ಲಿ ಡೆಫಿನೆಟ್ ಆಗಿ ಗವರ್ಮೆಂಟ್ ಹಾಸ್ಪಿಟಲ್ ತುಂಬಾ ಇದು ಮಾಡ್ತಾರೆ, ಪಾತ್ರ ವಹಿಸ್ತಾರೆ. ಅವ್ರ ಜೊತೆನೂ ಕೆಲಸ ಮಾಡಿದೀವಿ ಸರ್. ನಾನು ಮಾಧವಿ ಶ್ರೀಕಾಂತ್, ರೋಟರಿ ಉಳ್ಳಾಳ್ ಪ್ರೆಸಿಡೆಂಟ್ ಇಂದ. ನಾನು ಆರ್ಗನ್ ಡೊನೇಷನ್, ನನ್ನ ಹಸ್ಬೆಂಡ್ ಆಕ್ಚುಲ್ ಆಗಿ ಆರ್ಗನ್ ಡೊನೇಷನ್ ಚೇರ್, ಸೊ ನಾನು ಪ್ರೆಸಿಡೆಂಟ್. ನಾವಿಬ್ರು ನಮ್ಮ ಬಾಡಿನ ಡೊನೇಟ್ ಮಾಡಿದೀವಿ. ಮತ್ತೆ ಇವತ್ತು ಇಲ್ಲಿ ಈ ಕ್ರೌಡ್ ಅಲ್ಲಿ ಮೋಟಿವೇಟ್ ಮಾಡ್ಲಿಕ್ಕೆ ಅಂತಾನೆ ಲಯನ್ಸ್ ಐ ಪ್ಲೆಡ್ಜಿಂಗ್ ಮಾಡಿದ್ದೀನಿ. ಎಲ್ಲಾರ ಹತ್ರ ನಾವು ಹೇಳೋದೇನಂದ್ರೆ, ಸೊ ನಾವು ಇದ್ದಾಗ ಏನು ದಾನ ಮಾಡ್ಬೋದು ಅದು ಸ್ವಲ್ಪ ಆಗ್ಬೋದು, ಇಲ್ದಿದ್ದಾಗನು ದಾನ ಮಾಡಿದ್ರೆ ಎಷ್ಟೋ ಜನಕ್ಕೆ ಉಪಯೋಗ ಆಗತ್ತೆ. ಸೊ ಐ ರಿಕ್ವೆಸ್ಟ್ ಈಚ್ ಅಂಡ್ ಎವ್ರಿ ಒನ್ ಟು ಪ್ಲೆಡ್ಜ್ ಯುವರ್ ಐ, ಅಟ್ ಲೀಸ್ಟ್ ದ ಐಸ್. ಅದರ್ ಆರ್ಗನ್ಸ್ ಇಟ್ ಇಸ್ ಲೆಫ್ಟ್ ಟು ಯುವರ್ ಚಾಯ್ಸ್ ಅಂಡ್ ಯುವರ್ ಫ್ಯಾಮಿಲೀಸ್ ಚಾಯ್ಸ್. ಥ್ಯಾಂಕ್ ಯು. ನಮಸ್ಕಾರ. ನಾನು ಕೆಂಗೇರಿ ಉಪನಗರ ರೋಟರಿ ಕ್ಲಬ್ಬಿನ ಪ್ರೆಸಿಡೆಂಟ್ ಡಾಕ್ಟರ್ ಅನುಪಮ ಪಂಚಾಕ್ಷರಿ. ಒಂದೇ ವಿಚಾರ ಅಂದ್ರೆ, ಇಲ್ಲೂ ನಾವು ಇದನ್ನೇ ಹೇಳಿದ್ವಿ, ಲೈಫ್ ಬಿಯಾಂಡ್ ಯುವರ್ ಡೆತ್ ಅಂತ. ಅಂದ್ರೆ ನೀವು ಸಾವಿನ ನಂತರನೂ ನೀವು ಬದುಕಬೇಕು ಅನ್ನುವಂತಹ ಇಚ್ಛೆ ಇದ್ರೆ ನಿಮ್ಮ ದೇಹದಲ್ಲಿರುವಂತಹ ಎಲ್ಲ ಅಂಗಾಂಗಗಳನ್ನ ದಾನ ಮಾಡೋದ್ರ ಮುಖೇನ. ಯಾಕೆಂದ್ರೆ ನಮ್ಮ ಇಂಡಿಯನ್ ಏನು ರಿಚುವಲ್ಸ್ ಮತ್ತೊಂದ್ರಲ್ಲಿ ಒಂದೇ ಒಂದು ವಿಚಾರ ಏನ್ ಹೇಳ್ತೀವಿ ಅಂದ್ರೆ, ನಮಗೆ ಮೋಕ್ಷ ಸಿಗಲ್ಲ, ನಮ್ಮ ದೇಹ ಸಂಪೂರ್ಣವಾಗಿ ಕಟ್ ಆಗ್ಬಾರ್ದು, ಮತ್ತೊಂದಾಗ್ಬಾರ್ದು ಅನ್ನುವಂತಹ ತುಂಬಾ ಏನು ನಂಬಿಕೆಗಳಿದೆ. ಅದ್ಯಾವುದು ಲೆಕ್ಕಿಸದೆ ನಮ್ಮಿಂದ ಒಂದು 10 ಜೀವಗಳು ಬದುಕೋಕೆ ಅನುಕೂಲ ಆಗತ್ತೆ, ತುಂಬಾ ಒಂದು ನೆಮ್ಮದಿಯ ಜೀವನವನ್ನ ಸಾಗಿಸ್ಲಿಕ್ಕೆ. ಯಾಕೆಂದ್ರೆ ಇಲ್ಲೇ ಬಂದಂತಹ ಲೈವ್ ಎಕ್ಸಾಂಪಲ್ಸ್ ನಾವು ನೋಡಿದ್ವಿ. ಕಿಡ್ನಿ ಕಳ್ಕೊಂಡವರು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಎಷ್ಟು ನೆಮ್ಮದಿಯಿಂದ ಜೀವನ ನಡೆಸ್ತಾ ಇದ್ದಾರೆ. ಮತ್ತೆ ಹುಟ್ಟಿನಿಂದ ಕಣ್ಣಿಲ್ದಲೇ ಇರುವಂತಹ ನಮ್ಮಲ್ಲೇ ಎಬಿಲಿಟೀಸ್ ಕ್ಲಬ್ ನ ಒಬ್ಬ ನಮ್ಮ ಪ್ರೆಸಿಡೆಂಟ್ ಹೇಳಿದ್ರು, ಅದ್ರ ಕಷ್ಟ ನನಗಷ್ಟೇ ಗೊತ್ತು. ಹಾಗಾಗಿ ನಮ್ಮಂತವ್ರು ಸಾವಿರಾರು ಜನಕ್ಕೆ ಅನುಕೂಲ ಆಗತ್ತೆ, ದಯವಿಟ್ಟು ನಿಮ್ಮ ಅಂಗಗಳನ್ನ ದಾನ ಮಾಡಿ ಅಂತ. ಹಾಗಾಗಿ ಇವತ್ತು ನಾವು ಕೂಡ ನಮ್ಮ ಅಂಗಾಂಗಗಳನ್ನ ದಾನ ಮಾಡೋದ್ರ ಪ್ಲೆಡ್ಜ್ ನ ತಗೊಳ್ಳೋದ್ರ ಜೊತೆಗೆ ನಿಮ್ಗೆಲ್ಲರಿಗೂ ವಿನಂತಿ ಮಾಡ್ತಾ ಇದೀವಿ, ದಯವಿಟ್ಟು ನಿಮ್ಮ ಎಲ್ಲ ಅಂಗಾಂಗಗಳನ್ನ ಕೊಟ್ಟು ಸಾವಿರಾರು ಜೀವಕ್ಕೆ ನೀವು ಆಧಾರ ಆಗಿ ಅಂತ ಕೇಳ್ಕೊಳ್ತಾ ಇದೀವಿ. ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ರೊಟೇರಿಯನ್ ಮೋಹನ್ ನಲ್ಲೂರ್ ಅಂತ.
ನಾನು ರೋಟರಿ 3191 ಡಿಸ್ಟ್ರಿಕ್ಟ್ ವೆಲ್ನೆಸ್ ಅಂಡ್ ಫಿಟ್ನೆಸ್ ಚೇರ್ಮನ್ ಆಗಿ ಈ ವರ್ಷ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿಮಗೆಲ್ಲ ಬಹಳ ಆಶ್ಚರ್ಯ ಆಗತ್ತೆ, ಈ ಆರ್ಗನ್ ಡೊನೇಷನ್ ಅನ್ನೋದು ಏನಿದೆ, ನಮ್ಮಲ್ಲೇ ಇರುವಂತಹ ಆರ್ಗನ್ಗಳು, ಕಿಡ್ನಿ ಇರ್ಬೋದು, ಹಾರ್ಟ್ ಇರ್ಬೋದು, ಲಂಗ್ಸ್ ಇರ್ಬೋದು, ಏನ್ ಬೇಕಾದ್ರೂ ಇರ್ಬೋದು, ನಾವು ಅದನ್ನ ಇವತ್ತು ಚೆನ್ನಾಗಿ ಕಾಪಾಡ್ಕೊಂಡ್ರೆ, ನಾವು ಅದನ್ನ ಬದುಕಿರೋವರೆಗೂ ಚೆನ್ನಾಗಿ ಕಾಪಾಡ್ಕೊಂಡ್ರೆ ಅದನ್ನ ನಾವು ಡೊನೇಟ್ ಮಾಡಕ್ಕೆ, ದಾನ ಮಾಡಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ನಾವು ಈಗಲೇ ಹಾಳು ಮಾಡ್ಕೊಂಡ್ಬಿಟ್ರೆ ನಮಗೂ ಉಪಯೋಗ ಇಲ್ಲ, ಮುಂದೂ ಉಪಯೋಗ ಇಲ್ಲ. ಆದ್ರಿಂದ ದಯವಿಟ್ಟು ನಾನು ವೆಲ್ನೆಸ್ ಚೇರ್ಮನ್ ಆಗಿ ಎಲ್ಲಾರನ್ನು ಏನ್ ಕೇಳ್ಕೊತಾ ಇದ್ದೀನಿ ಅಂತಂದ್ರೆ, ನೀವು ಚೆನ್ನಾಗಿರಿ, ಚೆನ್ನಾಗಿ ಆರೋಗ್ಯ ಕಾಪಾಡ್ಕೊಳ್ಳಿ, ಒಳ್ಳೆ ಆಹಾರ ತಗೊಳ್ಳಿ, ಪ್ರತಿದಿನ ಎಕ್ಸಸೈಸ್ ಮಾಡಿ, ವ್ಯಾಯಾಮ ಮಾಡಿ. ಆದ್ರಿಂದ ನೀವು 70, 80, 90 ವರ್ಷ ಆದ್ರೂ ಚೆನ್ನಾಗಿ ಬದುಕಬಹುದು. ಕಾರಣ ಆ ನಂತರ ನಾವು ಸಾಯ್ಲೇಬೇಕಾಗಿರೋದು ಅನಿವಾರ್ಯ. ನಮ್ಮ ಮರಣದ ನಂತರ ಸುತ ನಮ್ಮ ಆರ್ಗನ್ಗಳು ಬೇರೆಯವರಿಗೆ ಉಪಯೋಗ ಆಗತ್ತೆ ಅಂದ್ರೆ ಇದಕ್ಕಿನ್ನ ಒಳ್ಳೆ ಕೆಲಸ ಏನ್ ಮಾಡಕ್ ಸಾಧ್ಯ ಇದೆ ಹೇಳಿ? ಆದ್ರಿಂದ ದಯವಿಟ್ಟು ನಾವೆಲ್ಲರೂ ರೋಟರಿ ವತಿಯಿಂದ ನಿಮ್ಮನ್ನ ಕೇಳ್ಕೊತಾ ಇದೀವಿ. ರೋಟೇರಿಯನ್ಸ್ ಇರ್ಬೋದು, ರೋಟರಿ ಫ್ರೆಂಡ್ಸ್ ಇರ್ಬೋದು, ದಯವಿಟ್ಟು ನೀವು ನಿಮ್ಮ ಬಗ್ಗೆ ಕಾಳಜಿ ವಹಿಸಿ, ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ, ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿ, ಚೆನ್ನಾಗಿರಿ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ನಾನು ರೋಟೇರಿಯನ್ ಸುದರ್ಶನ್ ರೆಡ್ಡಿ ಅಂತ ರೋಟರಿ ಬೆಂಗಳೂರು ವಿಜಯನಗರ ಸಂಸ್ಥೆಯಿಂದ ಬರ್ತಾ ಇದ್ದೀನಿ. ಈ ಒಂದು ಆರ್ಗನ್ ಡೊನೇಷನ್ ಅಂದ್ರೆ ಅಂಗಾಂಗ ದಾನ, ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋದಕ್ಕೋಸ್ಕರ, ಇದ್ರ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೋಸ್ಕರ ನಾವು ಈ ದಿನ ಇಲ್ಲೆಲ್ಲ ಸೇರಿದ್ದೀವಿ. ಇದರಲ್ಲಿ ನಮ್ಮ ಹಲವಾರು ಸ್ನೇಹಿತರು ಇದರಲ್ಲಿ ಕೈ ಜೋಡಿಸಿದ್ದಾರೆ. ಇದು ಒಂದು ನಮ್ಮ ರೋಟರಿ ಡಿಸ್ಟ್ರಿಕ್ಟ್ 3191 ನ ಇನಿಷಿಯೇಟಿವ್. ರೋಟರಿ ಡಿಸ್ಟ್ರಿಕ್ಟ್ 3191 ಇಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಅಂಗಾಂಗ ದಾನ, ಒಂದು ವ್ಯಕ್ತಿ ಅಂಗಾಂಗ ದಾನ ಮಾಡಿದ್ರೆ 8 ಜನಕ್ಕೆ ಜೀವನ ಕೊಡ್ಬೋದು. ಕಣ್ಣಿಂದ ಕಿಡ್ನಿ, ಹೃದಯ, ಇವನ್ ಲಿವರ್, ಈ ತರ ಹಲವಾರು ಅಂಗಗಳು 8 ಜನಕ್ಕೆ ನಾವು ಜೀವ ಕೊಡ್ಬೋದು ಅಂತ ಇದ್ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತೇವೆ, ಇದಕ್ಕೆ ಮುಂದೆ ಬಂದು ಯಾವ್ದು ಭಯ ಇಲ್ಲದೆ, ಯಾವ್ದು ಕಿಳಿರಮೆ ಇಲ್ಲದೆ, ಯಾವ್ದೋ ಒಂದು ರಿಸ್ಟ್ರಿಕ್ಷನ್ಸ್, ತುಂಬಾ ರಿಸ್ಟ್ರಿಕ್ಷನ್ಸ್ ಇದೆ ನಮ್ಮಲ್ಲಿ, ರಿಸ್ಟ್ರಿಕ್ಷನ್ಸ್ ಇಲ್ಲದೆ ಇದಕ್ ಮುಂದೆ ಬಂದು ನೀವು ಅಂಗಾಂಗ ದಾನ ಮಾಡ್ಬೇಕಂತ ನಾನು ಈ ಮೂಲಕ ರೋಟರಿ ಸಂಸ್ಥೆಯ ಮೂಲಕ ತಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ರೋಟರಿ ಬ್ಯಾಂಗ್ಳೂರ್ ಮೆಟ್ರೋದಿಂದ ಈಗ ಪ್ರೆಸಿಡೆಂಟ್ ಆಗಿದ್ದೇನೆ. ನಿನ್ನೆ ನಮ್ಮ ಭಾವ ಅವರು ತೀರ್ಕೊಂಡೋದಾಗ ಈ ರೋಟರಿ ಎಕ್ಸ್ಪೀರಿಯನ್ಸ್ ಇಂದ ನನಗೆ ಮೊದಲು ಬಂದಿದ್ದು ಅವರ ಕಣ್ಣುಗಳ ದಾನ. ಆ ತಗೊಂಡು ಅದು ಕಣ್ಣುಗಳನ್ನು ದಾನ ಮಾಡ್ಲಿಕ್ಕೆ ಆ ದಾನ ತಗೊಳ್ಳುವವರ ಸಂಸ್ಥೆಯನ್ನು ನಾವು ಕರೆದ್ಬಿಟ್ಟು ಅವರ ಕಣ್ಣುಗಳನ್ನು ದಾನ ಮಾಡಿದ್ದೇವೆ. ಸೊ ಅವರ ಫ್ಯಾಮಿಲಿಗೆ ನಾವು ಕನ್ವಿನ್ಸ್ ಮಾಡಿ ಇದರಿಂದ ಯಾರಿಗೆ ಉಪಯೋಗ ಆಗುತ್ತೆ. ನಮ್ಮ ಭಾವ ಅವರು ಆಕ್ಚುಲಿ ಅವ್ರಿಗೆ ಕ್ರಿಕೆಟ್ ಅಂತ ತುಂಬಾ ಇಷ್ಟ. ನ್ಯೂಸ್ ಗಳನ್ನು ನೋಡ್ತಾ ಇದ್ರು. ನಾನು ಹೇಳಿದೆ ಅವ್ರಿಗೆ, ಈಗ ಇನ್ ಮುಂದಕ್ಕೂ ಅವರು ನ್ಯೂಸ್ ಅನ್ನು ನೋಡ್ಬೋದು, ಕ್ರಿಕೆಟ್ ಅನ್ನು ನೋಡ್ಬೋದು ಬೇರೆಯವರ ಕಣ್ಣುಗಳ ಮುಖಾಂತರ. ಅವರ ಫ್ಯಾಮಿಲಿಯವರು ಒಪ್ಪಿದ್ರು. ಈಗ ಎಲ್ಲರೂ ಸಂತೋಷವಾಗಿ ಸತ್ತ ಮೇಲೂ ಅವರೆಲ್ಲಾ ಒಂದು ಕಡೆ ಒಂದು ಜಾಗದಲ್ಲಿ ಇದ್ದಾರ ಅಂತ ತಿಳ್ಕೊಂಡು ಎಲ್ಲ. ಗುಡ್ ಈವ್ನಿಂಗ್ ಎವ್ರಿವನ್. ಗುಡ್ ಈವ್ನಿಂಗ್. ಇವತ್ತು ನಾನು ಡಾಕ್ಟರ್ ಮೇಘನಾ, ನಾನು ರೋಟರಿ ಬ್ಯಾಂಗ್ಳೂರ್ ಶಂಕರಾಬಾಗ್ನ ಪ್ರೆಸಿಡೆಂಟ್ ಅಂಡ್ ರಂಗದೊರೆ ಮೆಮೋರಿಯಲ್ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಆಸ್ ಎ ಡಾಕ್ಟರ್ ಎಲ್ಲಾರನ್ನು ಕೇಳ್ಕೊಳ್ಳೋದು ಅಷ್ಟೇನೆ, ಒಂದು ಆರೋಗ್ಯವನ್ನ ಕಾಪಾಡ್ಕೊಳ್ಳಿ. ಯಾಕಂದ್ರೆ ಮುಂದೆ ನಾವು ಸತ್ತ ಮೇಲೂ ನಮ್ಮ ಅಂಗಗಳು ಬೇರೆಯವ್ರಿಗೆ ದಾನ ಆಗೋ ಸ್ಥಿತಿನಲ್ಲಿ ಇರ್ಬೇಕು. ಸೊ ಹಾಗಾಗಿ ಡಾಕ್ಟರ್ ಆಗಿ ಕೇಳ್ಕೊಳ್ಳೋದು ಒಂದು ಇಚ್ಛೆ ಏನಂದ್ರೆ ಎಲ್ಲರೂ ಆರೋಗ್ಯವಾಗಿರಿ ಅಂಡ್ ಎಲ್ಲರಿಗೂ ಅವೇರ್ನೆಸ್ ಕ್ರಿಯೇಟ್ ಆಗ್ಬೇಕು. ಹಾಗಾಗಿ ನಮ್ಮ ರೋಟರಿ ಸಂಸ್ಥೆಯಿಂದ ನಾವು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅಂಡ್ ಎಲ್ಲರಲ್ಲೂ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಎಲ್ಲರೂ ಸಾರ್ವಜನಿಕ ಜಾಗಗಳಲ್ಲಿ ದಾನ ಮಾಡುವ ವಿಧಾನವನ್ನ ನಾವು ಬೆಳಕಿಗೆ ತರಬೇಕು. ರೋಟರಿಯಿಂದ ಒಂದು ಪ್ರಣಾಳಿಕೆ ತರ ನಾವು ಮಾಡಿ ಎಲ್ಲಾ ಕಾಲೇಜುಗಳಲ್ಲಿ, ಎಲ್ಲಾ ಸಾರ್ವಜನಿಕ ಸ್ಥಳಗಳಲ್ಲಿ ದಾನ ಮಾಡುವ ವಿಧಾನ, ಯಾರನ್ನ ಆಕ್ಸಿಡೆಂಟ್ ಆದಾಗ ಯಾರನ್ನ ಮೀಟ್ ಮಾಡ್ಬೇಕು, ಹೇಗೆ ಅವರು ಯಾರನ್ನ ಮೀಟ್ ಮಾಡಿದ್ರೆ ದಾನ ಮಾಡೋದಕ್ಕೆ ಉಪಯೋಗ ಆಗತ್ತೆ ಅನ್ನೋ ಎಲ್ಲಾ ನಂಬರ್ಗಳನ್ನ ನಾವು ಸಾರ್ವಜನಿಕ ಸ್ಥಳಗಳಲ್ಲಿ ಅದನ್ನ ಹಾಕಬೇಕು. ಯಾರು ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಆಗ್ಬೇಕಾ, ಯಾವ ಹಾಸ್ಪಿಟಲ್ ಇನ್ವಾಲ್ವ್ ಆಗಿದೆ, ಯಾರಿಗೆ ಅದನ್ನ ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡಿದಾಗ ಆ ಅಂಗ ವಿತಿನ್ ಒಂದು ಟೈಮ್ ನಲ್ಲಿ ನಾವು ದಾನ ಮಾಡ್ಲಿಕ್ಕೆ ಅದು ಉಪಯುಕ್ತವಾಗಿರತ್ತೆ. ಹಾಗಾಗಿ ಯಾವ್ದು ನಮ್ಗೆ ಕ್ರೂಷಿಯಲ್ ಟೈಮ್ ಇರತ್ತೆ, ಆ ಕ್ರೂಷಿಯಲ್ ಟೈಮ್ ಅನ್ನ ನಾವು ಬಳಸ್ಕೊಂಡು ಆ ಜೀವನ
ಒಂದು ಉಳಿಸ್ಬೇಕು, ಇನ್ನೊಂದು ಅಕಸ್ಮಾತ್ ಉಳಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಆ ಅಂಗಗಳನ್ನ ದಾನ ಮಾಡ್ಲಿಕ್ಕೆ ಪ್ರಚೋದನೆ ಕೊಡ್ಬೇಕು ಅಂತ ನಾನು ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನಾನು ವೈದ್ಯ ಆಗಿರೋದ್ರಿಂದ ಒಂದನ್ನೇ ಕೇಳೋದು ಏನಂದ್ರೆ, ಸತ್ತ ಮೇಲೆ ನಿಮ್ಮ ದೇಹದ ಅಂಗಾಂಗಗಳನ್ನ ಸುಡುವುದಕ್ಕಿಂತ ದಾನಗಳನ್ನ ಮಾಡಿ 10 ಜೀವಕ್ಕೆ ಒಂದು ಜೀವವನ್ನ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಒಂದು ಜೀವದಿಂದ 8 ಜೀವ ಉಳಿಯುತ್ತೆ ಅನ್ನೋದಾದ್ರೆ ಅದು ತುಂಬಾ ಒಂದು ಪ್ರಯೋಜನಕಾರಿ ಅಂಡ್ ಎಲ್ಲದಕ್ಕಿಂತ ಶ್ರೇಷ್ಠವಾದ ದಾನದಲ್ಲಿ ದೇಹದಾನ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಇದನ್ನ ಎಲ್ಲರೂ ಇದನ್ ಮಾಡಿ ಚಿಕ್ಕ ಮಕ್ಕಳಿಂದ ಹಿಡಿದು ನಮ್ಗೆ ದೊಡ್ಡವರ ತನಕ, ಅಂದ್ರೆ ಈವನ್ 90 ವರ್ಷದವರು ಅವ್ರ ಕಣ್ಣನ್ ದಾನ ಮಾಡಿರೋ ಎಷ್ಟು ಉದಾಹರಣೆಗಳಿದೆ. ಸೊ ಹಾಗಾಗಿ ಎಲ್ಲರಲ್ಲೂ ಕೇಳ್ಕೊಳೋದು ಒಂದೇನು ಅಂದ್ರೆ, ದಾನ ಮಾಡಿ, ವಿದ್ಯಾದಾನ ಮಾಡಿ, ಧನಧಾನ್ಯ ಮಾಡಿ ಎಲ್ಲರಿಗೂ, ಅಂಡ್ ಶ್ರೇಷ್ಠವಾದ ದಾನ ದೇಹದಾನ. ಥ್ಯಾಂಕ್ ಯು ವೆರಿ ಮಚ್ ಸರ್.